ಹಾಯ್ ನಮಸ್ಕಾರ ಎಲ್ರಿಗೂ. ಈ ಸಾರಿ ನಮ್ಮ ನಡೆ ಉತ್ತರಿ ಬೆಟ್ಟದ ಕಡೆಗೆ. ಮೈಸೂರು ನಗರದಿಂದ 120 ಕಿಲೋಮೀಟರ್ ದೂರದಲ್ಲಿರುವಂಥ ಕುಣಿಗಲ್ ಮತ್ತು ಮಾಗಡಿ ಮಧ್ಯದಲ್ಲಿರುವುದೇ ಉತ್ತರಿ ಬೆಟ್ಟಕ್ಕೆ ನಮ್ಮ ಸವಾರಿ ಅಂದ್ಕೊಂಡು ನಾವು ಹತ್ತಿದ್ವಿ ನಮ್ಮ ಕಾರ್ನ. ಬೆಳಗ್ಗೆ 3 ಗಂಟೆಗೆ ಎದ್ದು ಅಲ್ಲೇ ಕಂಪ್ನಿಯಿಂದ ಕಾಫಿ ಕೊಟ್ಟಿದ್ರು. ಕಾಫಿ ತಗೊಂಡು ನಾವು ಹತ್ತಿದ್ವಿ ಮತ್ತೆ ನಮ್ಮ ಕಾರು. ನಿದ್ರೆ ನಶೆಯಲ್ಲಿ ಏನೇನು ಮಾತನಾಡ್ತಿದ್ವಿ, ಏನಂತ ಅರ್ಥ ಆಗ್ತಿರ್ಲಿಲ್ಲ. ಆದರೂ ಕೂಡ ನಡಿಗುರು ಮುಂದೆ ಹೋಗೋಣ ಅಂದ್ಕೊಂಡು ಮತ್ತೆ ನಮ್ಮ ನಡೆ ಮುಂದಿನ ಕಡೆಗೆ ಹೋಗ್ತಾ ಇದ್ವಿ. ಕಂಪನಿಯಿಂದ ಟ್ರೆಕ್ಕಿಂಗ್ ಆಯೋಜನೆ ಮಾಡಿದ್ರು. ನಾವು ಕೂಡ ಟ್ರೆಕ್ಕಿಂಗ್ಗೆ ಸಿದ್ಧರಾಗಿ ಟ್ರೆಕ್ಕಿಂಗ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಅದರಲ್ಲಿ ಅವರ ತಂಡದಿಂದ ಕೆಲವು ಇನ್ಸ್ಟ್ರಕ್ಷನ್ ಕೊಡ್ತಾ ಇದ್ರು. ಅದನ್ನು ಕೇರ್ಫುಲ್ಲಾಗಿ ಕೇಳಿಕೊಂಡು ನಮ್ಮ ನಡೆ ಮುಂದಿನ ಕಡೆ ಅಂದ್ಕೊಂಡು ಮತ್ತೆ ಪಯಣ ಬೆಳೆಸಿದ್ವಿ. ಸರಿಸುಮಾರು 4:15 5 ಗಂಟೆ ಆಗಿತ್ತು. ಬೆಳಗ್ಗೆ ಚಳಿ ಜಾಸ್ತಿ ಇರೋದ್ರಿಂದ ಎಲ್ಲರೂ ಹೂಡಿಗಳನ್ನು ಹಾಕ್ಕೊಂಡು ನಾವು ಬೆಟ್ಟ ಹತ್ತಕ್ಕೆ ಮುಂದಾಗಿದ್ವಿ. ಸಮಯ 5:21 ನಾವು ಹೊರಟಿದ್ದು ಉತ್ತರಿ ಬೆಟ್ಟದ ಕಡೆಗೆ. ಬನ್ನಿ, ಈಗ ಉಂಟೆ. ಆಲ್ಮೋಸ್ಟ್ ಬೆಳಗ್ಗೆ ಬೇಗ ಆಗಿರೋದ್ರಿಂದ ನಮಗೆ ಕ್ಲಿಯರಾಗಿ ಕಣ್ಣು ಕಾಣಿಸ್ತಿರ್ಲಿಲ್ಲ. ಯಾಕೆಂದರೆ ಅಷ್ಟು ಕತ್ಲೆ ಇತ್ತು. ಹಾಗೂ ಹೀಗೂ ಮಾಡಿಕೊಂಡು ಜನರ ಹಿಂದೆ ನಮ್ಮ ನಡೆ ಅಂದ್ಕೊಂಡು ಹೆಜ್ಜೆನ ಹಾಕ್ಕೊಂಡು ಎಂಜಾಯ್ ಮಾಡಿಕೊಂಡು ಹೋಗ್ತಾ ಇದ್ವಿ. ಇದು ತುಂಬ ಒಳ್ಳೆಯ ಸಾಹಸ. ನಾವು ಹೋಗ್ತಾ ಇದ್ದೀವಿ ಸಾಹಸ ಮಾಡೋದು. ಹಾಗೆ ಬೆಟ್ಟ ಹತ್ತುವ ಸಮಯದಲ್ಲಿ ಹಿಂತಿರುಗಿ ನೋಡಿದ್ರೆ ಯಾವುದೋ ಸೈನ್ಯ ನಮಗೆ ಮುತ್ತಿಗೆ ಇಡಕ್ಕೆ ಬರ್ತಾ ಇದೆ ಅಂದ್ಕೊಂಡು ನಮ್ಮ ಕೋಟೆ ಕಡೆ ನಾವು ನಮ್ಮ ಪಯಣ ಬೆಳೆಸಿದ್ವಿ.
ಎಕ್ಸ್ಕ್ಯೂಸ್ ಮಿ ಸರ್, ನಿಮ್ಮ ಅನಿಸಿಕೆಗಳು? ಈಗ ನಾವು ಹಾಂ, ಉತ್ತರಿ ಬೆಟ್ಟದ ತುದಿಗೆ ಹೋಗ್ತಾ ಇದೀವಿ. ದಿನ ಓಕೆ. ಈಗ ಚಳಿ ಕಡಿಮೆ ಆಗಿ ಶೆಕೆ ಆಗ್ತಾ ಇದೆ. ಶೆಕೆ ಆಗ್ತಿದೆ, ಓಕೆ. ಬನ್ನಿ ಮೇಲೆ ಹೋಗಿ. ಈಗ ನಿಮ್ಮ ಅನಿಸಿಕೆ ಏನು? ಮೊದಲ ಬಾರಿಗೆ ಲೆನ್ಸ್ ಕಾರ್ಟ್ ಕಡೆಯಿಂದ ಈ ಆಯೋಜನೆ ಮಾಡಿದಂತಹ ವಿ ಆರ್ ಹ್ಯಾಪಿ. ಅದೇ ಕನ್ನಡದಲ್ಲಿ ಹೇಳಿ ಸರ್, ಪರವಾಗಿಲ್ಲ. ನನಗೆ ತುಂಬಾ ಸಂತೋಷ ಆಗ್ತಿದೆ. ಬನ್ನಿ ಮೇಲೆ ಹೋಗಿ ನೋಡೋಣ. ಹಾಗೂ ಹೀಗೂ ಮಾಡಿಕೊಂಡು ಎಂಜಾಯ್ ಮಾಡಿಕೊಂಡು 700 ಸ್ಟೆಪ್ನ ಕಂಪ್ಲೀಟ್ ಮಾಡಿಕೊಂಡು ಮುನ್ನುಗ್ತಾ ಇದ್ವಿ. ಹಾಗೆ ಉತ್ರಿ ಬೆಟ್ಟದ ಮಧ್ಯದಲ್ಲಿ, ಅಂದರೆ ಉತ್ರಿ ಬೆಟ್ಟಕ್ಕೆ ಹೋಗುವ ದಾರಿಯಲ್ಲಿ ಒಂದು ಬಂಡೆ ಈ ಥರ ಸಿಕ್ಕಾಕೊಂಡಿದೆ. ಇದು ಫುಲ್ ಫೇಮಸ್ ಇದೆ. ಅದನ್ನು ನೋಡಿಕೊಂಡು ತಳಗಡೆಯಿಂದ ಹೇಗೆ ಹೋಗಬೇಕು ಗುರು ಅಂದ್ಕೊಂಡು ಹೆದರಿಕೆಯಿಂದನೇ ಹೆಜ್ಜೆ ಇಡ್ತಾ ಮುನ್ನುಗ್ತಾ ಇದ್ವಿ. ಅಂತೂ ಇಂತೂ ನಮ್ಮ ಟಾರ್ಗೆಟ್ನ ರೀಚ್ ಮಾಡಿಕೊಂಡು, ಅಂದರೆ ಬೆಟ್ಟದ ತುದಿಯ ಮೇಲ್ಗಡೆ ನಮ್ಮ ಪಯಣ ಅಂದ್ಕೊಂಡು ಬಂದಿದ್ವಿ. ಬೆಟ್ಟನ ರೀಚ್ ಮಾಡಿಕೊಂಡು ಮೊದಲನೇ ಸೀಟು ನಮ್ಮ ಸೀಟು ಅಂದ್ಕೊಂಡು ನಾವು ಕೂಡ ಸೀಟ್ನ ರಿಸರ್ವೇಷನ್ ಮಾಡಿಕೊಂಡು ಮೇಲ್ಗಡೆಯಿಂದ ವ್ಯೂ ನೋಡೋಕ್ಕೆ ರೆಡಿಯಾಗಿ ಕೂತಿದ್ವಿ. ಆ್ಯಕ್ಚುಲಿ ಟ್ರೆಕ್ಕಿಂಗ್ ಬಂದಿರೋದೇ ಸನ್ರೈಸ್ ನೋಡೋಕ್ಕೆ. ಅದು ನೋಡೋಕ್ಕೆ ಜನ ತುಂಬಿಕೊಂಡಾಗಿದ್ದರು. ಎಲ್ಲ ಕಡೆನೂ ಎಲ್ಲರೂ ಒಂದೇ ಮಾತು, ಬರ್ತಾನೆ ಬರ್ತಾನೆ ಸೂರ್ಯ ಅಂದ್ಕೊಂಡು ವೇಟಿಂಗ್ ಮಾಡ್ತಾ ಇದ್ವಿ. ಇವತ್ತು ನಾವು ಬಂದಿರೋದು ಉತ್ರಿ ಬೆಟ್ಟಕ್ಕೆ. ಆ್ಯಕ್ಚುಲಿ ಇಲ್ಲಿ ಸೂರ್ಯೋದಯ ನೋಡೋದು ಡೈಲಿ ನೋಡ್ತೀವಿ, ಬಟ್ ಇಲ್ಲಿ ಬೆಟ್ಟದಿಂದ ನೋಡೋದು ಒಂದಿನ ಒಂದು ಖುಷಿ ವಿಚಾರ, ದುಡ್ಡು ವಿಚಾರ. ದುಡ್ಡು ಕೊಟ್ಟು 700 rupees per head ಅಂತ 1 ಲಕ್ಷ ಪರಿಹಾರ ಆಗಿದೆ. ಕಷ್ಟಪಟ್ಟು ಇಷ್ಟಪಟ್ಟು ಮೇಲ್ಗಡೆ ಬಂದಿದ್ವಿ. ಬಟ್ ಆದರೂ ಗಾಡಿ ಎಲ್ಲ ಕಡೆ ಬರ್ತಾ ಇದೆ, ಬಾಡಿ ಶೇಕ್ ಆಗ್ತಿದೆ. ಆದ್ರೂ ಕೂಡ ನಮ್ಗೆ ಕಾಣಿಸ್ತಾ ಇಲ್ಲ. ಮೇಲಿನ ಅಷ್ಟೊತ್ತಿಗೆ ಬಿಡು ಅದು ನಾವು ಕಾಯ್ತಾ ಇರೋ ಸೂರ್ಯ ಇನ್ನೂ ಕೂಡ ಬಂದಿಲ್ಲ. ಆಕ್ಚುಲಿ ಇದು ಕಂಪ್ಲೇಂಟ್ಸ್ ಆಗುತ್ತೆ. ಇದು ಲೆನ್ಸ್ ಕಾರ್ಟ್ ಬಗ್ಗೆ ಮಾಹಿತಿ ತಗೋಬೇಕು. ಇದು ಕಂಪ್ಲೇಂಟ್ಸ್ ಬಗ್ಗೆ ಆಗುತ್ತೆ. ಅದಕ್ಕೆ ರೇಟಿಂಗ್ ಕೂಡ ಕಡಿಮೆ ಆಗುತ್ತೆ. ಇದಕ್ಕೋಸ್ಕರ ಸನ್ರೈಸ್ ಆಗಲ್ಲ, ಕಡಿಮೆ. ಪ್ಲೀಸ್ ಫೋಕಸ್ ಆನ್ ಸೂರ್ಯ. ಸನ್ರೈಸ್ ಎಷ್ಟು ಬೇಗ ಹೊರಗಡೆ ಬಂದ್ರೆ ಅಷ್ಟು ಬೇಗ ಹೊರಗಡೆ ಹೋಗ್ತೀವಿ. ಅದಕ್ಕೆ ಈಗ ನಾವು ಕೊನೆಯದಾಗಿ ಹೇಳೋದು ಹೀಗೂ ಉಂಟೆ. ಹಾಗೆ ಮಧ್ಯದಲ್ಲಿ ನಮ್ದೊಂದಿರಲಿ ಅಂತ ತರಲಿ ಮಾತಾಡ್ಕೊಂಡು ಎಂಜಾಯ್ ಮಾಡ್ತಾ ಇದ್ವಿ.
ಆಕ್ಚುಲಿ ಇವತ್ತು ನಾವು ಬಂದಿರೋದು ಉತ್ತರ ಬೆಟ್ಟಕ್ಕೆ. ಇದು 2ನೇ ಸತಿ ಹೇಳ್ತಾ ಇರೋದು. ಸೂರ್ಯ ಇನ್ನೂ ಬರ್ತಾ ಇಲ್ಲ. ಇದು ಲೆಂತ್ ಕಟ್ಟಲ್ಲಿ ನಾವು ಏನಾದ್ರು ಪಂಚಿಂಗ್ ಲೇಟ್ ಮಾಡಿದ್ರೆ ಕಂಪ್ಲೇಂಟ್ಸ್ ಬರುತ್ತೆ. ಅದರಿಂದ ನಮಗೆ ಪ್ರಾಬ್ಲಮ್ ಆಗುತ್ತೆ ಎಂದು ಗೊತ್ತಿರೋ ಮಾತು. ಇದು ಎಕ್ಸೆಪ್ಷನ್ ಸೀಟ್ ಇಲ್ಲ. ಇವತ್ತು ಬಂದ್ಬಿಟ್ಟು 18 ಫೆಬ್ರವರಿ 16th ಲಾಸ್ಟ್ ಇರೋದು. ಬಟ್ ಆದ್ರೂ ಇವತ್ತು ಟ್ರೈ ಮಾಡ್ತಾ ಇದೀವಿ. ಅಣ್ಣ ಬಾರಣ್ಣ ನನ್ನು ಮತ್ತು ಕೇಳ್ತಾನ. ಕೊನೆಗೂ ಸಿಗಲ್ಲ. ಅಲ್ಲಿ ಅವ್ರು ಸಿಗ್ತಾ ಇಲ್ಲ, ಇಲ್ಲಿ ಸಿಗ್ತಾ ಇಲ್ಲ. ನಿಮ್ ಜೀವನನೇ ಇದ್ರೊಳಗಡೆ ಆಯ್ತು. ಹಾಗೂ ಹೀಗೂ ನಮ್ಮ ಸೂರ್ಯ ನಮ್ಮ ಮೇಲ್ಗಡೆ ಪ್ರೀತಿ ಮಾಡಿಕೊಂಡು ನೋಡೋಕ್ಕೆ ಬರ್ತೀನಿ ಗುರು, ಬರ್ತಾ ಇದ್ದೀನಿ ನೋಡಿ ಅಂದ್ಕೊಂಡು ಅಲ್ಲಿಂದ ಉದಯ ಆಗ್ಬಿಟ್ಟ. क्या रंग है मिलता ना जो तेरे होठ के रंग से हूबहू, वो खुशबू क्या खुशबू ठहरे ना जो तेरी सांवली जुल्फ के रूबरू, तेरे आगे ये दुनिया है फीकी सी, मेरे बिन तू ना होगी किसी की भी, अब ये जाहिर सरेआम है ऐलान है. ಹೀಗೆ ಟ್ರೆಕ್ಕಿಂಗ್ನ ಎಂಜಾಯ್ ಮಾಡಿಕೊಂಡು ಸನ್ರೈಸ್ನ ನೋಡಿಕೊಂಡು ನಮ್ಮ ನಡೆ ಮೈಸೂರು ಕಡೆ ಅಂದ್ಕೊಂಡು ಮತ್ತೆ ಬೆಟ್ಟನ ಇಳ್ಕೊಂಡು ಮೈಸೂರು ಕಡೆ ಹೊರಟಿದ್ವಿ.